ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಹದಾಯಿ ಕಳಸಾ ಬಂಡೂರಿ ನದಿ ಜೋಡಣೆಗೆ ವಿಫಲವಾಗಿರುವ ಕೇಂದ್ರದ 3 ನೀರಾವರಿ ಜಲಸಂಪನ್ಮೂಲ ಮಂತ್ರಿಗಳು ಆದ ಸಿಆರ್ ಪಾಟೀಲ್, ರಾಜಭೂಷ್ ಚೌಧರಿ ಹಾಗೂ ವಿ ಸೋಮಣ್ಣ ಇವರುಗಳು ತಕ್ಷಣ ರಾಜೀನಾಮೆ ನೀಡಬೇಕು ಅಂತ ಶಿವಾನಂದ ಮುಟ್ಟಣ್ಣವರ ಆಗ್ರಹ ಮಾಡಿದ್ದಾರೆ. ರಾಜ್ಯದ 5 ವಿಮಾನ ನಿಲ್ದಾಣಗಳಿಗೆ ಕನ್ನಡಿಗರ ನಾಮಕರಣಕ್ಕಾಗಿ ಇದೇ 30ರಂದು ಮಧ್ಯಾಹ್ನ 1 ಗಂಟೆಗೆ ಬೃಹತ್ ಪ್ರತಿಭಟನೆಯನ್ನ ಹುಬ್ಬಳ್ಳಿಯ ಕಿತ್ತೂರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಪ್ರತಿಭಟನಾ ಮೆರವಣಿಗೆಯನ್ನ ಆರಂಭಿಸಿ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರಿಗೆ ಮನವಿ ಕೊಡಲಾಗುತ್ತೆ ಅಂತ ಸುದ್ದಿಗೋಷ್ಠಿಯಲ್ಲಿ ಶಿವಾನಂದ ಮುತ್ತಣ್ಣವರ ರಾಜ್ಯ ಸಂಚಾಲಕರು ತಿಳಿಸಿದ್ದಾರೆ. ಮೊದಲನೇದಾಗಿ ಕಳೆದ 45 ವರ್ಷಗಳಿಂದ ನಡೆಯತಕ್ಕಂಥ ಹುಬ್ಬಳ್ಳಿ ಧಾರವಾಡದ ಕುಡಿಯುವ ನೀರಿನ ಯೋಜನೆ ಮತ್ತು 4 ಜಿಲ್ಲೆಗಳ ನೀರಾವರಿ ಯೋಜನೆ, ಮಹದಾಯಿ ನದಿ ತಿರುವನ್ನು ಕಳಸಾ ಬಂಡೂರಿಗೆ ಜೋಡಣೆ ಮಾಡಬೇಕಂತಕ್ಕಂಥ ಏನು ಯೋಜನೆ ಇದೆ, ತಾಯಿ ಮಲಪ್ರಭಾ ಅದು ಆ ನೀರನ್ನು ಸರಿಯಾಗಿ ಬಳಕೆ ಆಗಬೇಕು ಅಂತ ರೈತರ ಕೂಗಿದೆ, ಅದು ಸರಿಯಾಗಿ ಬಳಕೆ ಆಗ್ತಾ ಇಲ್ಲ. ಇವತ್ತು ಕೇಂದ್ರ ಸರ್ಕಾರ, ಪರಿಸರ ಅರಣ್ಯ ಇಲಾಖೆ ಕರ್ನಾಟಕ ಸರ್ಕಾರಕ್ಕೆ ಆ ಒಂದು ಕಡತವನ್ನು ವಾಪಸ್ ಕಳಿಸಿರುವುದು ಒಂದು ಬೇಜವಾಬ್ದಾರಿತನ ನಡವಳಿಕೆ. ಆದ್ದರಿಂದ ತಕ್ಷಣ ಭಾರತ ದೇಶದ 3 ಮಂದಿ ನೀರಾವರಿ ಮಂತ್ರಿಗಳು, ಮೊದಲನೇದಾಗಿ ಸಿ ಪಾಟೀಲ್ರು, ಸಿಆರ್ ಪಾಟೀಲ್ರು ಭಾರಿ ನೀರಾವರಿ ಮಂತ್ರಿ ಕೇಂದ್ರ ಸಚಿವರು, ಅವ್ರ ಜೊತೆ ರಾಜ್ಯ ಖಾತೆ ಜಲಸಂಪನ್ಮೂಲ ಮಂತ್ರಿಗಳಾದಂಥ ರಾಜಭೂಷಣ್ ಚೌಧರಿ ಮತ್ತು ವಿ ಸೋಮಣ್ಣ, ಇವರು 3 ಜನ ದೇಶದ ಜನರಿಗೆ ಕುಡಿಯುವ ನೀರಿನ ಯೋಜನೆ ಜಾರಿ ಆಗಲಿಕ್ಕೆ ಮತ್ತು ನೀರಾವರಿ ಯೋಜನೆ ಜಾರಿಗೆ ಆಗಲಿಕ್ಕೆ ಸಂಪೂರ್ಣ ವಿಫಲರಾಗಿದ್ದಾರೆ. ತಮ್ಮ ಜವಾಬ್ದಾರಿಯನ್ನು ಮರೆತು ಬೇರೆ ಬೇರೆ ರೀತಿಯಲ್ಲಿ ಕಾಲಹರಣ ಮಾಡತಕ್ಕಂಥ 3 ಸಚಿವರನ್ನು ಭಾರತ ದೇಶದ ಪ್ರಧಾನಮಂತ್ರಿಗಳು ವಜಾ ಮಾಡಬೇಕು, ತಕ್ಷಣ 3 ಜನ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಆಗ್ರಹ ಮಾಡಿದ್ದೇವೆ. ಇದ್ರ ಜೊತೆ ಕಳೆದ 2.5 ವರ್ಷದಿಂದ 4 ವಿಮಾನ ನಿಲ್ದಾಣಗಳಿಗೆ ಏನು ಕರ್ನಾಟಕ ಸರ್ಕಾರ ಶಿಫಾರಸು ಮಾಡಿದೆ, ಹುಬ್ಬಳ್ಳಿ, ಸಂಗೊಳ್ಳಿ ರಾಯಣ್ಣ, ಬಸವನವರ ಹೆಸರು, ವಿಜಯಪುರ, ಶಿವಮೊಗ್ಗ, ಕುವೆಂಪುರ ಹೆಸರು, ಬೆಳಗಾವಿ, ಕಿತ್ತೂರಾಣಿ ಚೆನ್ನಮ್ಮ ಹೆಸರು, ಈ ರೀತಿ 4 ಹೆಸರು ಹೋಗಿ 2.5 ವರ್ಷ ಆಯ್ತು. ಕೇಂದ್ರ ಸರ್ಕಾರಕ್ಕೆ ನಾಚಿಕೆ ಬರಬೇಕು. ಏನು 2012ರಲ್ಲಿ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡರ ಹೆಸರು ನಾಮಕರಣ ಆಗ್ಬೇಕಂತ ಆಗಿನ ಸರ್ಕಾರ ಶಿಫಾರಸು ಮಾಡಿದ 8 ತಿಂಗಳೊಳಗಾಗಿ ಮನಮೋಹನ್ ಸಿಂಗ್ ಸರ್ಕಾರ ಅನುಮೋದನೆಯನ್ನು ಕೊಟ್ಟಿತ್ತು ಕೆಂಪೇಗೌಡರ ಹೆಸರಿಗೆ. ಈ ರೀತಿ ಕನ್ನಡಿಗರ ಬಗ್ಗೆ ಅಸಡ್ಡೆ ತೋರಿಸ್ತಾ ಇದೆ ಕೇಂದ್ರ ಸರ್ಕಾರ. ಆದ್ದರಿಂದ ತಕ್ಷಣ ಈ ಭಾಗದ ಸಂಸತ್ ಸದಸ್ಯರು ಈ 2 ವಿಷಯಗಳ ಬಗ್ಗೆ ಕೇಂದ್ರದಲ್ಲಿ ಸಭೆಗಳನ್ನು ನಡೆಸಬೇಕು ಅಂತಕ್ಕಂಥ ಒಂದು ಒತ್ತಾಯ ಮೂಲಕ ಬರ್ತಕ್ಕಂಥ 30ನೇ ತಾರೀಕು ಹುಬ್ಬಳ್ಳಿ ಕಿತ್ತೂರಾಣಿ ಚೆನ್ನಮ್ಮ ವೃತ್ತದಿಂದ ಕೇಂದ್ರ ಸಚಿವರವರೆಗೆ ಕಾರ್ಯಾಲಯದವರೆಗೆ ಪ್ರತಿಭಟನಾ ಮೆರವಣಿಗೆ ಮೂಲಕ, ಚಕ್ಕಡಿಗಳ ಮೆರವಣಿಗೆ ಮೂಲಕ ಅವರಿಗೆ ನಾವು ಮತ್ತೆ ಈ 2 ವಿಷಯಗಳ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಅಧ್ಯಕ್ಷರು ಮಾಡ್ತಾ ಇದ್ದಾರೆ. ಆದರೆ ಈಗ ದೇವೇಗೌಡರ ಪ್ರಶ್ನೆಗೆ ಇವತ್ತು ಕೇಂದ್ರದಲ್ಲಿ ಅನುಮೋದನೆ ಕೊಟ್ಟಿದ್ದಾರೆ. ಹಂಗೆ ಒಬ್ಬ ಈ ನಮ್ಮ ಭಾಗದ ಮಂತ್ರಿಗಳು ಇವತ್ತು ಲೋಕಸಭೆಯಲ್ಲಿ ಇವರು ಯಾರು ಪ್ರತಿಪಾದನೆ ಮಾಡ್ತಾ ಇಲ್ಲ. ವಿ ಸೋಮಣ್ಣ ಬಾಯಿ ಮುಚ್ಕೊಂಡು ಕುಂತಾರ, ಶೋಭಾ ಕರಾಮಲಾದ್ನೆ, ನಿರ್ಮಲಾ ಸೀತಾರಾಮನ್ ಮತ್ತು ಪ್ರಹ್ಲಾದ್ ಜೋಶಿ ಇವರು ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡಬೇಕಲ್ಲ, ಕಳಸಾ ಬಂಡೂರಿ ಯೋಜನೆಗೆ ನೀವು ಅನುಮೋದನೆ ಕೊಡ್ರಿ ಅಥವಾ ಇದನ್ನೊಂದು ಸುಗ್ರೀವಾಜ್ಞೆ ಹೊರಡಿಸ್ರಿ ಅಂತೇಳಿ. ಯಾಕಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೊನೆಯ ಅಧಿಕಾರ ಬಿಡುವ ಸಮಯದಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಬರತಕ್ಕಂಥ ದೇಶದ ನಾನಾ ನದಿಗಳಿಗೆ ಜೋಡಣೆಯನ್ನು ಮಾಡಿ ಅದಕ್ಕೊಂದು 100 ಇಂಜಿನಿಯರ್ಗಳನ್ನು ನೇಮಕ ಮಾಡಬೇಕಂತಕ್ಕಂಥ ಕನಸು ಕಂಡಿದ್ದಾರೆ. ಹಲವಾರು IAS ಆಫೀಸರ್ಗಳನ್ನು ನೇಮಕ ಮಾಡಿ ಇಡೀ ಭಾರತ ದೇಶದ ನದಿಗಳ ನೀರು ಸಮುದ್ರಕ್ಕೆ ಹೋಗಲಾರ್ದೇನೆ ನಮ್ಮೊಳಗನ ನಾವು ಅದನ್ನು ಉಪಯೋಗ ಮಾಡಬೇಕು ಅಂತಕ್ಕಂಥ ಒಂದು ಕನಸು ಕಂಡಿದ್ದೆ. ಅದು ನರೇಂದ್ರ ಮೋದಿ ಯಾವುದೂ ಗಮನ ಹರಿಸ್ತಾ ಇಲ್ಲ. ಅಲ್ಲ, ಇಷ್ಟೆಲ್ಲ ಸಂಸದರಿದ್ರು ಯಾಕೆ ಇದನ್ನ ಇನ್ನೂ ಬಗೆಹರಿಸ್ತಾರೆ ಅಂತ ಅದನ್ನ ನಾನು ಹೇಳ್ತಾ ಇದ್ದೇನೆ ಸರ್. ಇಚ್ಛಾಶಕ್ತಿ ಇಲ್ಲ ಅದ್ರ ಮೇಲೆ ನೀವೇನಾದ್ರು ಕ್ರಮ ತಗೋತೀರಾ? ಅದೇ ಈಗ ಕ್ರಮ ಏನು ತಗೋಬೇಕು? ಚುನಾವಣೆ ಬಂದಾಗ ಸೋಲಿಸಬೇಕು. ಹೋರಾಟ ಏನಾದ್ರು ಪ್ರತಿಭಟನೆ ಮಾಡೋದು, ಹೋರಾಟ 30ನೇ ತಾರೀಕು ಪ್ರತಿಭಟನೆ ಮೇ 30ಕ್ಕೆ ನಾವು ಮತ್ತೆ ಸರ್ಕಾರ. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ತಾಲ್ಲೂರ ಸಂಗೊಳ್ಳಿ ಹಿತರಕ್ಷಣಾ ಸಮಿತಿ, ಮಲ್ಲಿಕಾರ್ಜುನ ಕುನ್ನೂರ ಅಧ್ಯಕ್ಷರು, ಬಸವರಾಜ್ ಅಗಸಿಮನಿ, ಕಪರಪ್ಪ ಗೊಗ್ಗರವಿ ಸಮಿತಿಗಳ ಅಧ್ಯಕ್ಷರು ಉಪಸ್ಥಿತರಿದ್ದರು. ಚಂದ್ರು ಬಿರಣ್ಣವರ ಟಿವಿ 20 ಕನ್ನಡ, ಹುಬ್ಬಳ್ಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.